ಓಕೆ ಇದ್ರಲ್ಲಿ ನಿಮ್ಗೆ ಸರ್ ಇದು ಫೈನಲ್ 285 ಬಂದ್ರೆ ಕೊಡ್ತೀವಿ ಸರ್. ಫೈನಲ್ ಟು ಫೈನಲ್ ಒಂದ್ 440 ಬಂದ್ರೆ ಕೊಟ್ಬಿಡ್ತೀವಿ. ಫೈನಲ್ ಟು ಫೈನಲ್ 245 ಬಂದ್ರೆ ಕೊಡ್ತೀವಿ ಸರ್. ಒಂದ್ 2,02,20 ಲೋನೇ ಆಗುತ್ತೆ. ಇದನ್ನ ಫೈನಲ್ ಬಂದ್ಬಿಟ್ಟು 190 ಬಂದ್ರೆ ಕೊಡ್ತೀವಿ. ಓಡಿರೋದು ಅಂದಾಜ್ ಎಷ್ಟಾಗಿರುತ್ತೆ ಸರ್? ಇದ್ರ ಪ್ರೈಸ್ 3,40,000 ಫೈನಲ್ ಬಂದ್ರೆ ಲೋನ್ ಆಗುತ್ತಲ್ರಿ? ಹೌದು, ಲೋನ್ ಆಗುತ್ತೆ. 2,00,000 ಲೋನೇ ಆಗುತ್ತೆ. ಇವಾಗ ಮಾರ್ಕೆಟ್ ಅಲ್ಲಿ ನಿಮ್ಗೆ ಈಕೋ ಮತ್ತೆ ಒಮಿನಿಗಳ ಡಿಮಾಂಡ್ಗಳು ಜಾಸ್ತಿ. ಎಲ್ಲಾ ವಿಡಿಯೋದಲ್ಲೇ ನಾನು ಹೇಳ್ತೀನಿ ಈಕೋ ಮತ್ತೆ ಒಮಿನಿಗಳು ಜಾಸ್ತಿ ಅಂತ. ಈಕೋ ಇಂದಾನೆ ಸ್ಟಾರ್ಟ್ ಮಾಡ್ತಿರೋದು ಸರ್. ಎಷ್ಟು ಸೀಟರ್ ಆಗಿರುತ್ತೆ ಇದು? ಸರ್ ಈಕೋ ಇದು 2018 ಮಾಡಲ್ ಸರ್. ಇದು 7 ಸೀಟರ್ ಆಗಿರುತ್ತೆ. ಓಕೆ, ಮೇಲ್ಗಡೆ ಎಲ್ಲ ಕ್ಯಾರಿಯರ್ ಹಾಕಿದಾರೆ ನೋಡಬಹುದು. ಎಷ್ಟು ಹೊಡೈತ್ರಿ ಗಾಡಿ ಇದು? ಸರ್ ಇದು ಅಪ್ರಾಕ್ಸು 55,000 ಓಡಿದೆ ಸರ್. ಅಂದಾಜು 55,000 ಓಡಿರೋದು. ಇಂಟೀರಿಯರ್ ನಿಮ್ಗೆ ಹೋಗೋದಾದ್ರೆ ಎಲ್ಲ ಬರ್ತೈತಿ. ಎಸಿ, ಪವರ್ ಶೇರಿಂಗ್ ಬರಂಗಿಲ್ಲ. ಪವರ್ ಶೇರಿಂಗ್ ಎಸಿ ಎಲ್ಲ ಬರ್ತೈತಿ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರ್ತೈತಿ ನಿಮ್ಗೆ. ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ, ಓನರ್ ಎಷ್ಟು ಅಂತ ಹೇಳಿದ್ರಿ ಸರ್? ಓನರ್ ಸಿಂಗಲ್ ಓನರ್. ಪ್ರೈಸ್? ಇನ್ಶೂರೆನ್ಸ್ ಫ್ರೆಶ್ ಇರುತ್ತೆ ಸರ್. ಇದಕ್ಕೇನು FC ಬರಲ್ಲ. ಇನ್ಶೂರೆನ್ಸ್ ಫ್ರೆಶ್ ಇರುತ್ತೆ. ಫೈನಲ್ 4,30 ಬಂದ್ರೆ ಕೊಡ್ತೀವಿ ಸರ್. 4,30,000. ಇದ್ರ ಮೇಲೆ ಲೋನ್ ಆಗುತ್ತಲ್ರಿ? ಹೌದೌದು, ಲೋನ್ ಆಗುತ್ತೆ. ನೆಕ್ಸ್ಟ್ ಗಾಡಿ ಇನ್ನೊಂದು ಈಕೋ ಇರೋದು ಎಷ್ಟು ಸೀಟರ್ ಆಗಿರುತ್ತೆ ಸರ್ ಇದು? ಸರ್ ಇದು 7 ಸೀಟ್ರೆ 2018-19 ಮಾಡಲು. ಇದು ಇನ್ಶೂರೆನ್ಸ್ ಫ್ರೆಶ್ ಕಟ್ ಕೊಡ್ತೀವಿ. ಫೈನಲ್ ಟು ಫೈನಲ್ ಒಂದ್ 440 ಬಂದ್ರೆ ಕೊಟ್ಬಿಡ್ತೀವಿ. 4,40,000. ಓನರು ಸಿಂಗಲ್ ಓನರ್. ಓಡಿರೋದು ಎಷ್ಟಾಗಿರುತ್ತೆ? ಓಡಿರೋದು 75,000 ಓಡಿದೆ ಸರ್. ಓಕೆ, ವೈಟ್ ಬೋರ್ಡ್ ತೋರಿಸಿದೀನಿ. ಈಕೋ ಒಮಿನಿಗಳು ಸಿಗುತ್ತೆ. ಒಮಿನಿ ಸಿಗುತ್ತಲ್ರಿ? ವೈಟ್ ಬೋರ್ಡ್ ಅಲ್ಲೊಂದ್ ಐತ್ರಿ. ವೈಟ್ ಬೋರ್ಡ್ ಅಲ್ಲೊಂದ್ ಐತೆ. ಇಲ್ಲ, ನಿಮ್ಮ ಹತ್ರ ಒಮಿನಿನೂ ಸಿಗ್ತೈತ್ರಿ? ಒಮಿನಿ ಸಿಗುತ್ತೆ. ಯಾಕಂದ್ರೆ ಮಾರ್ಕೆಟ್ ಒಳಗೆ ಒಮಿನಿ ಡಿಮಾಂಡ್ ಬಾಳ ಐತೆ. ಹೌದೌದ್ರಿ. ಅದು ಬಿಸ್ನೆಸ್ ಲೈನ್ ಒಳಗ ಬರ್ತೈತಲ್ಲ. ಹೌದ್ರಿ. ಸೊ ಲೈಕ್ ಇವಾಗ ಸ್ಕೂಲ್ ವ್ಯಾನ್ ಎಲ್ಲ ಹೋಗೋದಾದ್ರೆ ಅದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೇನೆ ಕಮ್ಮಿ ಇನ್ವೆಸ್ಟ್ಮೆಂಟ್ ಗೆ. ಇನ್ನ ಯೆಲ್ಲೋ ಬೋರ್ಡ್ ಹೋಗೋದಾದ್ರೆ ನೆಕ್ಸ್ಟ್ ಗಾಡಿ ಮಾರುತಿ ಯಾವ್ದ್ರಿ ಇದು? ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್. ಓಕೆ, ಸ್ವಿಫ್ಟ್ ಡಿಸೈರ್ ಆಗಿತ್ತ. 41 ಪಾಸಿಂಗ್ ಆಗಿರುತ್ತೆ. ಟೈರ್ ಕಂಡೀಷನ್ ನೋಡಬಹುದು. ಟೈರ್ ಕಂಡೀಷನ್ ಎಲ್ಲ ಯಾವ ತರ ಬರುತ್ತೆ ಸರ್? ಓಡಿರೋದು ಎಷ್ಟಾಗಿರುತ್ತೆ ಇದು? ಸರ್ ಇದು ಜಾಸ್ತಿ ಓಡಿಲ್ಲ. 78,000. 78. ಓನರ್ ಸಿಂಗಲ್ ಓನರ್ ಸರ್. ಓಕೆ, ಸ್ವಿಫ್ಟ್ ಡಿಸೈರ್ ಆಗಿರ್ತಂದ್ರೆ ನಿಮ್ಗೆ ಇಂಟೀರಿಯರ್ ಏನು ಬರುತ್ತೆ? ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಮಾತ್ರ ನೋಡೋದು ಕಂಪನಿ ಎಲ್ಲ ಫಿಟೆಡ್ ಆಗಿರುತ್ತೆ. ಎಲ್ಲ ಅಡಿಷನಲ್ ಏನೂ ಹಾಕಿಲ್ಲ ನಿಮ್ಗೆ. ಸರ್ ಏನ್ ಪ್ರೈಸ್ ಹೇಳ್ತೀರಿ? ಸರ್ ಇದು 2019 ಮಾಡಲು. ಸಿಂಗಲ್ ಓನರ್. ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡ್ತೀವಿ. FC 2 ವರ್ಷ ಫ್ರೆಶ್ ಮಾಡಿಕೊಡ್ತೀವಿ. ಟ್ಯಾಕ್ಸ್ ರನ್ನಿಂಗ್ ಮಾಡಿಕೊಡ್ತೀವಿ. 6,60,000 ಬಂದ್ರೆ ಕೊಡ್ತೀವಿ ಸರ್. 6,60,000. ಸರ್ ಟೈರ್ 4x4 ಫ್ರೆಶ್ ಇದೆ. 4x4 ಫ್ರೆಶ್ ಇದೆ. ಅಂಡ್ ಇನ್ನು ಬಟನ್ಸ್, ಟೈರ್ ಬಟನ್ಸ್ ಹಂಗೆ ನೋಡೋದು. ಟೈರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇಂಟೀರಿಯರ್ ತೋರಿಸಿ ಹೇಳಿದೀನಿ ಫೀಚರ್ಸ್ ಏನೇನು ಬರುತ್ತಂತ. ಎಲ್ಲ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸೀಟ್ ಕುಷನ್ ಗಿಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ರೇರ್ ಸೈಡ್ ನಿಮ್ಗೆ ತೋರಿಸೋದಾರೆ ಯಾವ ತರ ಬರುತ್ತೆ ನೋಡಬಹುದು. ಎಲ್ಲ ಸೀಟ್ ಎಲ್ಲ ಕಂಪನಿ ಫಿಟೆಡ್ ಆಗಿರುತ್ತೆ. ನಿಮ್ಗೆ 6,60,000 ಬಂದ್ರೆ ನೆಗೋಷಿಯೇಟ್ ಆಗತ್ರಿ ಸರ್. ಓಕೆ, ನೆಕ್ಸ್ಟ್ ಗಾಡಿ ಇನ್ನೊಂದು ಸರ್ ಇದು 2019 ಮಾಡಲು. ಸ್ವಿಫ್ಟ್ ಡಿಸೈರ್ ಸೆಕೆಂಡ್ ಓನರ್. ಓಕೆ ಸರ್ ಇದು ಫೈನಲ್ ಬಂದ್ಬಿಟ್ಟು 340 ಬಂದ್ರೆ ಕೊಡ್ತೀವಿ ಸರ್. ಸೆಕೆಂಡ್ ಓನರ್. ಓಡಿರೋದು ಎಷ್ಟಾಗಿರುತ್ತೆ ಸರ್? ಓಡಿರೋದು ಒಂದು 80,000 ಓಡಿ. 80,000. ಓಕೆ, ಇದ್ರದ್ದು ಬಂದ್ಬಿಟ್ಟು ನಿಮ್ಗೆ ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್. ಇದ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಸರ್. ಇನ್ಶೂರೆನ್ಸ್, FC ಎಲ್ಲ ಫ್ರೆಶ್ ಆಗಿರುತ್ತೆ. ಓಕೆ, ಟೈರ್ ಕಂಡೀಷನ್ ನೋಡಬಹುದು. ನಿಮ್ಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇಂಟೀರಿಯರ್ ನಿಮ್ಗೆ ಹೋಗೋದಾರೆ ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಎಲ್ಲ ಚೆನ್ನಾಗಿದೆ ನೋಡಬಹುದು. ಕಂಪನಿ ಫಿಟೆಡ್ ಬರುತ್ತೆ ನಿಮ್ಗೆ. ಲೆದರ್ ನೋಡಬಹುದು. ರೇರ್ ಸೈಡ್ ನಿಮ್ಗೆ ತೋರಿಸೋದಾದ್ರೆ ಚೆನ್ನಾಗಿದೆ. ಅಂಡ್ ಪ್ರೈಸ್ ಅಂತ ಏನ್ ಹೇಳಿದ್ರಿ ಸರ್ ಇದಕ್ಕೆ? ಸರ್ ಇದ್ರ ಪ್ರೈಸ್ 3,40,000 ಫೈನಲ್ ಬಂದ್ರೆ ಲೋನ್ ಆಗುತ್ತಲ್ರಿ? ಹೌದು, ಲೋನ್ ಆಗುತ್ತೆ. 2,00,000 ಲೋನೇ ಆಗುತ್ತೆ. ಇನ್ನೊಂದಿರೋದು ಬೆಂಗಳೂರು ಪಾಸಿಂಗ್ ಯೆಲ್ಲೋ ಬೋರ್ಡ್ ಗಾಡಿ ಸರ್. ಯಾವ ಮಾಡಲು ಸರ್? ಇದು 2014 ಮಾಡಲು. ಸೆಕೆಂಡ್ ಓನರ್. ಓಕೆ, ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡ್ತೀವಿ. 1 ವರ್ಷ 2 ವರ್ಷ FC ಮಾಡಿಕೊಡ್ತೀವಿ. ವಿತ್ ಟ್ಯಾಕ್ಸ್ ರನ್ನಿಂಗ್ ಮಾಡಿಕೊಡ್ತೀವಿ. 4x4 ಟೈರ್ ಫ್ರೆಶ್ ಇದಾವೆ. ಓಕೆ, ಸೊ ನೋಡಬಹುದು. ಯಾರು ಯೆಲ್ಲೋ ಬೋರ್ಡ್ ಓಡಿಸೋರು, ಓಲಾ ಉಬರ್ ಮಾಡೋರಿಗೆ ಒಂದು ಬೆಸ್ಟ್ ಗಾಡಿ. 3 ಗಾಡಿ ನಿಂತಿದೆ. ಇನ್ನೊಂದು ಗಾಡಿ ನಿಮ್ಗೆ ಇಂಡಿಕಾ ತೋರಿಸ್ತಿದ್ದೀನಿ. ಕ್ವಾರ್ಟರ್ ಜೆಟ್ ಇಂಜಿನ್ ಆಗಿರೋದು. ಅದನ್ನ ಸ್ವಿಫ್ಟ್ ಡಿಸೈರ್ ಇನ್ನೂ ಇದಾವೆ ಸರ್. ಇನ್ನೂ 3 ವೆಹಿಕಲ್ ಇದಾವೆ. ಬರ್ತವೆ. ನಾಳೆ ನಾಡಿದ್ದು ಬರ್ತವೆ. ಓಕೆ, ಇದ್ರಲ್ಲಿ ನಿಮ್ಗೆ ಸರ್ ಇದು ಫೈನಲ್ 285 ಬಂದ್ರೆ ಕೊಡ್ತೀವಿ ಸರ್. 2,85,000 ನಿಮ್ಗೆ ಸ್ವಿಫ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಮಾಡೇ ಕೊಡ್ತೀವಿ. ಓಕೆ, ಪೆಟ್ರೋಲ್ ಅಲ್ರಿ ಇದು? ಡೀಸೆಲ್. 3 ಡೀಸೆಲ್ ಅಂತಂದ್ರೆ ನಿಮ್ಗೆ 20 ಆರಾಮಾಗಿ ಮೈಲೇಜ್ ಬಂದೇ ಬರುತ್ತೆ. ಹೌದು. ಇನ್ನೊಂದು ಸರ್ ಅದು 25ವರೆಗೂ ಇದೆ ಮೈಲೇಜ್. ಓಡಿಸ್ತಂಗಿರುತ್ತಲ್ರಿ. ಸಿಟಿ ಒಳಗೆ ಒಂದ್ ಸ್ವಲ್ಪ ಕಮ್ಮಿ ಬರುತ್ತೆ. ನೆಕ್ಸ್ಟ್ ಗಾಡಿ ಇಲ್ಲಪ್ಪ ನಮ್ಗೆ ಯೆಲ್ಲೋ ಬೋರ್ಡ್ ಬೇಡ, ವೈಟ್ ಬೋರ್ಡ್ ಈ ಶೋರೂಮ್ ಅಲ್ಲೇ ಬೇಕಂದ್ರೆ ಇನ್ನೊಂದು ಗಾಡಿ ಐತ್ರಿ, ಹೇಳ್ರಿ. ಸರ್ ಇದು 2016 ಮಾಡಲ್. ಓಕೆ, ಸೆಕೆಂಡ್ ಓನರ್. ಇದ್ರದ್ದು ಇನ್ಶೂರೆನ್ಸ್ ಫ್ರೆಶ್ ಮಾಡಿ ಕೊಡ್ತೀವಿ. ಫೈನಲ್ ಟು ಫೈನಲ್ 245 ಬಂದ್ರೆ ಕೊಡ್ತೀವಿ ಸರ್. ಒಂದ್ 2,02,20 ಲೋನೇ ಆಗುತ್ತೆ. ಓಕೆ, 2,20,000 ಲೋನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಪ್ಪ ನಮ್ಗೆ ಯೆಲ್ಲೋ ಬೋರ್ಡ್ ಟಾಟಾ ಒಳಗ್ ಬೇಕಂತಂದ್ರೆ ಕ್ವಾರ್ಟರ್ ಜೆಟ್ ಇಂಜಿನ್ ಆಗಿತ್ತೆ ಸರ್. ಯಾವ್ದಿದು?
ಸರ್ ಇದು 2015 ಮಾಡಲು ಇಂಡಿಕಾ ವಿಸ್ಟಾ. ಹೌದು. ಓಕೆ 2015 ಮಾಡಲು ಸಿಂಗಲ್ ಓನರ್. ಇದನ್ನ ಫೈನಲ್ ಬಂದ್ಬಿಟ್ಟು 190 ಬಂದ್ರೆ ಕೊಡ್ತೀವಿ. ಓಡಿರೋದು ಅಂದಾಜು ಎಷ್ಟಾಗಿರುತ್ತೆ ಸರ್? ಅಂದಾಜು 1 ಲಕ್ಷ ಚಿಲ್ಲರೆ. 1 ಲಕ್ಷ 1 ಲಕ್ಷ ಚಿಲ್ಲರೆ ಆಗಿರುತ್ತೆ ನೋಡ್ಬೋದು. ಟೈರ್ ಆಫ್ಟರ್ ಮಾರ್ಕೆಟ್ ಹಾಕಿರೋದು ನಿಮ್ಗೆ ಯಾವ ತರ ಬರುತ್ತೆ, ಇನ್ನು ಟೈರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಅಂಡ್ ಕ್ವಾರ್ಟರ್ ಜೆಟ್ ಇಂಜಿನ್ ಆಗಿರುತ್ತೆ. ಇದು ಸ್ವಿಫ್ಟ್ ಇಂಜಿನ್, ಕ್ವಾರ್ಟರ್ ಜೆಟ್ ಅಂದ್ರೆ ಸ್ವಿಫ್ಟ್ ಇಂಜಿನ್ ಆಡ್ ಆಗಿರುತ್ತೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಕ್ವಾರ್ಟರ್ ಜೆಟ್ ಇಂಜಿನ್ ಸರ್. ಹೌದು, ಕ್ವಾರ್ಟರ್ ಜೆಟ್.